ಈಗ ದುಬಾರಿಯಲ್ಲಿ ಮಹಿಳೆ ಬಲಿಯಾಗಿರೋಂಥದ್ದು ನೀವು ನೋಡಿದ್ದೀರಿ. ನಿನ್ನೆ ನಡೆದಂಥ ಒಂದು ದಾಳಿಯಲ್ಲಿ ಮಹಿಳೆ ಬಲಿಯಾಗಿರೋಂಥದ್ದು. ಅಂದರೆ ಅದು ಹೇಗಾಯಿತು ಅಂತಂದರೆ, ನೋಡೋಕ್ಕೆ ಅಂತ ಹೋಗಿರ್ತಾರೆ. ಇನ್ನು ಗೊತ್ತಿರುತ್ತೆ ನಿಮಗೆ, 100 ರೂಪಾಯಿ ಕೊಟ್ಟು ಆನೆ ಮೈ ತೊಳೆಯೋದಕ್ಕೆಲ್ಲ ಒಂದು ಫೀಸ್ ಅಂತ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಆ ಸಂದರ್ಭ ಮೈ ತೊಳೆಯುವಂಥ ಸಂದರ್ಭದಲ್ಲಿ ಏಕಾಏಕಿ ಮಾರ್ತಾಂಡ ಮೇಲೆ ಕಂಜನ ಆನೆ ದಾಳಿ ಮಾಡುತ್ತೆ. ಏನು ಕಂಜನಾನಿಗೆ ಅದು ಏನಿತ್ತು ಏನೋ ಗೊತ್ತಿಲ್ಲ. ಮಾಮೂಲಿಯಾಗಿ ಈ ಥರ ಜಗಳ ಆಡ್ತಿರ್ತವೆ ಅಂತ DF ಅವರು ಕೂಡ ಅಲ್ಲಿನ ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದು ಸಣ್ಣ ಪುಟ್ಟದಾಗ ಆಡ್ತಾ ಇರುತ್ತೆ, ಬಟ್ ಇಷ್ಟು ಬೇಗ ಅಗ್ರೆಸಿವ್ ಆಗಿ ಹೇಗೆ ಆಡುತ್ತೆ ಅಂತ ಗೊತ್ತಾಗಲಿಲ್ಲ. ಇನ್ನು ಗಂಡ ಹೆಂಡತಿ ಮತ್ತು ಅವರ ಮಗಳು ಏನೋ ಅಲ್ಲಿ ಇದು ಮಾಡ್ತಿರ್ತಾರಂತೆ, ಏನು ಆನೆನ ಮೈ ತೊಳ್ಸಂತ ಇದು ಮಾಡ್ತಿರ್ತಾರೆ. ಸಡನ್ನಾಗಿ ಕಂಜನಾನೆ ಏಕಾಏಕಿ ಮಾರ್ತಾಂಡ ಮೇಲೆ ಅಟ್ಯಾಕಿಂಗ್ ಮಾಡೋದ್ರ ಸಂದರ್ಭದಲ್ಲಿ ಮಾರ್ತಾಂಡ ನೇರವಾಗಿ ಮಹಿಳೆ ಮೇಲೆ ಬೀಳುವಂಥದ್ರಿಂದ ಮಹಿಳೆ ತಲೆ ತೀವ್ರವಾಗಿ ಪೆಟ್ಟಾಗ್ಬಿಡುತ್ತದು. ತೀವ್ರ ರಕ್ತಸ್ರಾವ ಆಗ್ತಾ ಇರುತ್ತೆ. ಮತ್ತು ಅದು ಕಂಜನಾನೆ ಮಾರ್ತಾಂಡಕ್ಕೆ ಎದಳಿಗೂ ಕೂಡ ಕೊಡ್ತಿರಲಿಲ್ಲ, ಅಷ್ಟು ಮಟ್ಟಿಗೆ ಅಟ್ಯಾಕ್ ಮಾಡ್ತಿರುತ್ತೆ. ಮತ್ತು ಅಲ್ಲಿ ಮಾವುತರುಗಳು ಪರದಾಡೋದನ್ನು ನೀವು ವಿಡಿಯೋಗಳಲ್ಲಿ ನೋಡಿರ್ತೀರ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಕೂಡ ಆಗಿದೆ ಅಂಥದ್ದು. ತುಂಬಾ ಪರದಾಡ್ತಾರೆ ಅದನ್ನು ತಪ್ಪಿಸೋದಕ್ಕೆ, ಮಹಿಳೆ ಉಳಿಸೋದಕ್ಕೆ ಮಾಡ್ತಾರೆ. ಆದರೆ ಮಹಿಳೆ ಸಾವನ್ನಪ್ತಾರೆ. ಇನ್ನು ಅವ್ರ ಗಂಡಂಗೂ ಕೂಡ ಸಣ್ಣ ಪುಟ್ಟ ಏಟ್ಗಳಾಗುತ್ತಂತೆ, ಮತ್ತು ಆಸ್ಪತ್ರೆಯಲ್ಲಿ ಕೂಡ ಅವ್ರು ಚಿಕಿತ್ಸೆಯನ್ನು ಪಡೀತಿರ್ತಾರೆ. ಸೊ ಅದು 20 ಲಕ್ಷ ಅರಣ್ಯ ಇಲಾಖೆನೂ ಘೋಷಣೆ ಮಾಡುತ್ತೆ. ಅದಕ್ಕೂ ಮತ್ತೊಂದು ಇವತ್ತು ದುರಂತ ಏನಪ್ಪ ಅಂತಂದರೆ, ಮಾರ್ತಾಂಡ ಆನೆ ಅಂದರೆ ನಿನ್ನೆ ಕಂಜನ ಆನೆ ಅಟ್ಯಾಕಿಗೆ ಅಂದರೆ ಮಹಿಳೆ ಮೇಲೆ ಬಿದ್ದಿತ್ತಲ್ಲ ಆನೆ, ಆ ಆನೆನೂ ಕೂಡ ಈಗ ಸತ್ತೋಗಿರೋವಂಥದ್ದು. ಈ ಕಡೆ ನಿನ್ನೆ ಮಹಿಳೆ ಸಾವನ್ನಪ್ಪಿದ್ರು, ಇವತ್ತು ಮಾರ್ತಾಂಡ ಆನೆನೂ ಕೂಡ ಸಾವನ್ನಪ್ಪಿರುವಂಥದ್ದು. ಭಾಳ ಬೇಜಾರಾಗುತ್ತೆ. ಯಾಕೆ ಈ ಥರ ಎಲ್ಲ ಆಗ್ತಾಯಿದೆ ಅನ್ನೋದು ಭಾಳ ನೋವಿನ ಸುದ್ದಿ ಇದು. ಯಾರೂ ಕೂಡ ಯೋಚನೆ ಕೂಡ ಮಾಡೋಕ್ಕೆ ಸಾಧ್ಯ ಆಗಿಲ್ಲ, ಅಷ್ಟರ ಮಟ್ಟಿಗೆ ಇದಾಗಿರೋವಂಥದ್ದು. ಬಟ್ ಏನು ಅಂತಂದರೆ, ಆನೆಗಳಿಗೂ ಕೂಡ ಒಂದು ಭಾವನೆಗಳಿರುತ್ತೆ, ಒಂದು ಫೀಲಿಂಗ್ಸ್ ಅನ್ನೋದಿರುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಬೆಳಗಿಂದ ಸಂಜೆ ಗಂಟ ಅವುಗಳನ್ನ ಏನದು ಅಂತಿರಲ್ಲ, ನಾವು ಕೂರಿಸೋವಂಥದ್ದು, ನಿಲ್ಲಿಸೋವಂಥದ್ದು, ಜನಗಳನ್ನ ಎಂಟರ್ಟೈನ್ ಮಾಡೋಂಥದ್ದು, ಬಂದವರಿಗೆಲ್ಲ ಹುಲ್ಲು ತಿನ್ಸೋಕೆ ಕೊಡೋದು, ಅವೆಲ್ಲ ಮಾಡೋಕ್ಕೆ ಅಷ್ಟೊಂದು ಮಾಡೋಕ್ಕೆ ಹೋಗ್ಬಾರ್ದು. ಈಗ ಒಂದು ಲಿಮಿಟೇಷನ್ ಇರುತ್ತೆ. ಅದು ಆ ಸಿಟ್ಟನ್ನೇ ಒಂದು ಸರಿ ಎಕ್ಸ್ಪ್ಲೋರ್ಡ್ ಆದಾಗ ಈ ಥರ ಇಷ್ಟು ಭೀಕರವಾದ ಪರಿಣಾಮ ಬೀರುವಂಥದ್ದು. ಅದಕ್ಕೆ ಹೇಳೋದು, ಆನೆಗಳು ಸುಲಭ ಅಲ್ಲ. ಯಾಕೆಂದರೆ ಅದು ಗಂಡಾನೆಗಳಂತೂ ಏನಾದರೂ ಮದಕ್ಕೆ ಬಂದಾಗಲಂತೂ ಏನಾದರೂ ಹಿಂಗೆ ಆಗ್ಬಿಟ್ರೆ ಇನ್ನೂ ಭಾಳ ಕಷ್ಟ. ಕಂಜನಾನೇ ಮದಕ್ಕೆ ಬಂದಿತ್ತು ಏನೋ, ಅದ್ರ ಬಗ್ಗೆ ಸ್ಪಷ್ಟತೆ ನಂಗೆ ಗೊತ್ತಿಲ್ಲ, ಸಿಕ್ಕಿಲ್ಲ. ಬಟ್ ಸದ್ಯಕ್ಕೆ ಈ ಥರ ಸಣ್ಣ ಪುಟ್ಟ ಜಗಳ ಆಡ್ತಿರ್ತಾವಂತೆ. ಆದರೆ ಈಗ ಆಗಿರೋಂಥ ಜಗಳದಲ್ಲಿ ಮಾರ್ತಾಂಡ ಆನೆ ಕೂಡ ಸಾವನ್ನಪ್ಪಿರೋವಂಥದ್ದು, ಮತ್ತು ಮಹಿಳೆ ಕೂಡ ಸಾವನ್ನಪ್ಪಿರೋವಂಥದ್ದು. ಇದಕ್ಕೂ ಒಂದು ದುರಂತ ಏನಪ್ಪ ಅಂತಂದರೆ, ಇದನ್ನೇ ಒಂದು ಎನ್ಕ್ಯಾಶ್ ಮಾಡ್ಕೊಂಡು ಒಂದಷ್ಟು ಸೋಷಿಯಲ್ ಮೀಡಿಯಾಗಳು ಪುಂಗಿ ಬಿಡೋದು. ಮಾರ್ತಾಂಡ ಆನೆ ಸತ್ತೋಗಿದ್ದನ್ನೇ ಒಂದೇ ಎಪಿಸೋಡ್ನ 50 ಎಪಿಸೋಡ್ ಮಾಡಿ ಇಳಿಯೋವಂಥದ್ದು, ಅದಕ್ಕೆ ಇನ್ನೊಂದು 10 ಒಗ್ಗರಣೆಲ್ಲ ಸೇರಿಸ್ಕೊಂಡು ಹೇಳೋವಂಥದ್ದು. ಏನಕ್ಕೆ ಈ ಥರ ಎಲ್ಲ ಸೇರಿಸ್ಕೊಂಡು ಕಥೆಗಳು ಕಟ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಅದರಿಂದ ಅವ್ರಿಗೆ ಏನು ಲಾಭ ಆಗುತ್ತೋ ಗೊತ್ತಿಲ್ಲ. ಏನೇನು ಯೂಟ್ಯೂಬ್ಗಳಲ್ಲಿ ದುಡ್ಡು ಬರ್ತಾವಲ್ಲ, ಮೋಸ್ಟ್ಲಿ ಅದರಿಂದ ಅದೇ ಲಾಭ ಆಗಿರುತ್ತೆ ಅನಿಸುತ್ತೆ. ಹಾಗಾಗಿ ಅವರಿಗೆ ನಾನೇ ಸತ್ತರೇನು ಬದುಕಿದ್ರೇನು, ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನೇ ಒಂದು ದಂಧೆ ಮಾಡ್ಕೊಂಬಿಟ್ಟಿದ್ದಾರೆ. ಏನೋ ನಿಮ್ಗಳಿಗೆ ಆಗೋನು ಹೇಳೋಕ್ಕಾಗತ್ತೆ. ಬಟ್ ಏನು ಅಂತಂದರೆ, ಒಂದು ಭಾಳ ಬೇಜಾರು. ಮಾರ್ತಾಂಡ ಆನೆಗೆ ಆಗಬಾರ್ದಿತ್ತು, ಬಟ್ ಹಿಂಗಾಗಿದೆ. ಇರಲಿ, ಆತ್ಮಕ್ಕೆ ಶಾಂತಿ ಸಿಗಲಿ, ಸ್ವರ್ಗದಲ್ಲಿ ಅದು ನೆಮ್ಮದಿಯಾಗಿರಪ್ಪ ಅಂತ ಅಷ್ಟೇ ನಾನು ಹೇಳ್ಬೋದು. ಮಾರ್ತಾಂಡ ಆನೆಗೆ ಭಾಳಷ್ಟು ನೊಂದಿದೆ, ಕಷ್ಟಪಟ್ಟಿದೆ. ನಿನ್ನೆ ಕಂಜನಾನ ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ತುಂಬಾ ನೋವಾಗಿದೆ. ಮೇಲೆ ಕೆದಳಕ್ಕೂ ಕೂಡ ಆಗ್ತಿರ್ಲಿಲ್ಲ. ಅಟ್ಯಾಕ್ ಮುಗಿದ ಮೇಲೂ ಅದಕ್ಕೆ ನಡೆಯೋಕ್ಕೂ ಕೂಡ ಸಾಧ್ಯವಾಗ್ತಿರ್ಲಿಲ್ವಂತೆ. ಅವನ್ನೆಲ್ಲ ನೋಡಿದಾಗ ಭಾಳ ನೋವಾಗುತ್ತೆ. ಅಪ್ಪ, ಇಷ್ಟು ಮಟ್ಟಿಗೆ ಪೇನ್ ಆಗ್ಬಿಡ್ತಾ ಕಂಜನಾನಿಗೆ. ಎಲ್ಲರೂ ತುಂಬಾ ಪ್ರೀತಿಯ ನೋಡ್ತಿದ್ದಂಥ ಮಾರ್ತಾಂಡ ಆನೆಗೆ ಈ ಮಟ್ಟಿಗೆ ಇದಾಯ್ತು. ಕಂಜನಾನಿಗೆ ಯಾಕೆ ಈ ಥರ ನಡ್ಕೊಂತು, ಇಷ್ಟೊಂದು ಅಗ್ರೆಸಿವ್ ಆಗಿ ಯಾಕೆ ಆಯಿತು? ತುಂಬಾ ಪವರ್ಫುಲ್ ಆನೆ ಅದು. ಮಾರ್ತಾಂಡ ಎಲ್ಲ ಅದೇನು ಕಡಿಮೆ ಇಲ್ಲ, ಅದು ಕೂಡ ಪವರ್ಫುಲ್ ಇತ್ತು. ಬಟ್ ಅದು ಸ್ಮೂತ್ ಗೋಯಿಂಗ್ ಅಂತ ಅನ್ಕೊತೀನಿ. ಹಾಗಾಗಿ ಈ ಥರ ಆಗಿರೋಂಥದ್ದು. ಕೊನೆಗೂ ಕೂಡ ತನ್ನ ಜೀವ, ಇತ್ತ ಮಹಿಳೆಯರು ಸತ್ತೋದ್ರು, ಇತ್ತ ಮಾರ್ತಾಂಡ ತನ್ನ ಜೀವನೂ ಕೂಡ ಅರ್ಪಿಸ್ಬಿಟ್ಟ. ಅದು ಭಾಳ ಬೇಜಾರಾಗುತ್ತೆ ಇರೋಂಥದ್ದು. ಮಾರ್ತಾಂಡ ಆನೆ ಶಾಂತಿ ಕೋರೋಣ, ನೀನು ಆತ್ಮಕ್ಕೆ ಶಾಂತಿ ಸಿಗ್ಲಪ್ಪ ಮಾರ್ತಾಂಡ. ದಯವಿಟ್ಟು ಕಮೆಂಟ್ ಸೆಕ್ಷನ್ಲಿ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಯೂಟ್ಯೂಬ್ನಲ್ಲಿ ನೇಮ್ ಇಸ್ ಅರುಣ್ನಲ್ಲಿ ಫುಲ್ ವಿಡಿಯೋ ಅಪ್ಲೋಡ್ ಇದೆ ಸರ್, ನೋಡಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.